ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತಿನ ಲಾಗ್ ಏನಪ್ಪ ಅಂದರೆ, ನಮ್ಮದು ಪೋರ್ಟ್ಫೋಲಿಯೋ ಶೂಟ್ ಇದೆ. ಸೊ ರೆಸಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಆಲ್ರೆಡಿ ನಾನು ರೀಚ್ ಆಗೀನಿ. ಇದು ನನ್ನ ಔಟ್ಫಿಟ್. ಸೊ ಬನ್ನಿ, ಇವತ್ತು ಯಾವ ಥರ ಇರುತ್ತೆ ನೋಡೋಣ. ಬಟ್ ತುಂಬ ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ, ಆದಷ್ಟು ನಾನು ಟ್ರೈ ಮಾಡ್ತೀನಿ. ಓಕೆನಾ? ಬಾಯ್. ಸೊ ಇದು ಮಾರ್ನಿಂಗ್ ವ್ಯೂ ಆಗಿರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಅಷ್ಟಲ್ಲೇ ನೀವು ನೋಡ್ಬೋದು ಎಷ್ಟು ಬೇಗ ವೆಹಿಕಲ್ಸ್ ಓಡಾಡ್ತಾ ಇದೆ ಅಂತ. ನಾನು ಆ್ಯಕ್ಚುಲಿ 5ಗೆಲ್ಲ ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿ. 4:30ಗೆ ಮನೆ ಬಿಟ್ಟೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ತುಂಬ ಬ್ಯೂಟಿಫುಲ್ ಆಗಿದೆ ರೆಸಾರ್ಟು. ಯಾರಾದರೂ ಫೋಟೋಶೂಟ್ ಮಾಡಬೇಕು ಅಂದರೆ ಸೊ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಸೊ ಪ್ರೈಸ್ ಎಲ್ಲ ನಂಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಬೇಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಕೇಳಿ ತಿಳ್ಕೊಂಡು ನಿಮ್ಗೆ ಕಳಿಸ್ತೀನಿ ಬೇಕಂದರೆ. ಸೊ ನೀವು ಪೋರ್ಟ್ಫೋಲಿಯೋ ಶೂಟ್ ಎಲ್ಲ ಮಾಡಿಸ್ಕೊಬೋದು. ಫೋಟೋಶೂಟು ನಿಮಗೆ ಯಾವ ಥರ ರೀಲ್ಸ್ ಬೇಕಾ ಅದೆಲ್ಲ ಮಾಡಿಸ್ಕೊಬೋದು. ಸೊ ಅದಾದಮೇಲೆ ಚಳಿ ಅಂದರೆ ಚಳಿ ವಿಪರೀತ. ಸೊ ಅದಕ್ಕೆ ನಾವು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದ್ವಿ ಕಾಫಿ ಕುಡಿಯೋಕ್ಕೆ. ಸೊ ರೆಸಾರ್ಟ್ ರೀಚ್ ಆದ್ವಿ. ನಾನೇ ಫಸ್ಟ್ ಆಗಿದ್ದು, ಯಾರೂ ಬಂದಿಲ್ಲ. ಆಮೇಲೆ ಇವರೆಲ್ಲರೂ ಬಂದರು. ಅವ್ರ ಮಗಳು, ನೀವು ಅವ್ರು ನೋಡಿದ್ರಲ್ಲ, ಸೊ ಅವ್ರ ಅಮ್ಮ ಮಗಳು. ಅದಾದಮೇಲೆ ರೆಸಾರ್ಟಲ್ಲೇ ಟಿಫನ್ ಕೊಟ್ಟರು, ತಿಂದು ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿದ್ವಿ. ನಿಜವಾಗ್ಲೂ ತಿರ್ಗಾ ಇದು ನಮಗೆ ರಿಟರ್ನ್ ಬರೋಲ್ಲ, ಮೆಮೊರೇಬಲ್ ಆಗಿರುತ್ತೆ. ಸೊ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ವಿ ನಾವು ಊಟ. ಅದಾದಮೇಲೆ ಸ್ಟಾರ್ಟ್ ಮಾಡಿದ್ವಿ ಮೇಕಪ್ಪು. ಅವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಬಂದಿದ್ರು. ಇವ್ರ ಹೆಸರು ಚಿನ್ಮಯ್ ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡಿದ್ರು, ಸಿಗುತ್ತೆ. ಸೊ ತುಂಬ ಫ್ರೆಂಡ್ಲಿ ನೇಚರ್, ಅಂದರೆ ತುಂಬ ಇಷ್ಟ ಆದರು ನನಗಂತೂ. ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಅಷ್ಟೇ ಚೆನ್ನಾಗೆ ಮೇಕಪ್ ಕೂಡ ತುಂಬ ಚೆನ್ನಾಗಿ ಬಂತು ಲಾಸ್ಟಲ್ಲಿ ನೀವು ನೋಡ್ಬೋದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರು ಕೂಡ ಅದಲ್ಲಿ ಕೂಡ ನೋಡ್ಬೋದು ಯಾವ ಥರ ಔಟ್ಪುಟ್ ಬಂದಿದೆ ಅಂತ. ಸ್ಯಾರಿ ಎಲ್ಲ ಸುಮ್ಮನೆ ಹಾಗೆ ಉಡ್ಸಿದ್ವಿ ನಾವು, ಪ್ಲೀಟಿಂಗ್ ಏನು ಮಾಡ್ಕೊಂಡಿಲ್ಲ. ಯಾಕಂದರೆ ಫಸ್ಟು ಮೇಕಪ್ಪು ಹೇರ್ ಸ್ಟೈಲ್ ಮುಗಿಲಿ, ಸೀರೆ ಎಲ್ಲ ನೀಟಿಗೆ ಉಡಿಸಿ ಕುಣ್ಸೋಣ ಫೋಟೋಶೂಟ್ಗೆ ಅಂದ್ಬಿಟ್ಟು ಅನ್ನೋ ಕಾರಣಕ್ಕೆ ನಾವು ಉಡ್ಸಿರಿಲ್ಲ. ಸೊ ಸುಮ್ಮನೆ ಸೀರೆ ಹಾಕಿದ್ವಿ. ಸೊ ನಾನು ಫುಲ್ ಅವ್ರ ಸ್ಕಿನ್ನೆಲ್ಲ ಮಾಯ್ಶ್ಚರೈಸ್ ಮಾಡಿಕೊಂಡು ಫುಲ್ ನೀಟಾಗಿ ಕ್ಲೆನ್ಸಿಂಗ್ ಎಲ್ಲ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡೆ ಫಸ್ಟು. ಅದಾದಮೇಲೆ ಮೇಕಪ್ಪಿಗೆ ಬಂದೆ. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟು ಐ ಮೇಕಪ್ಪಿಂದ ಸ್ಟಾರ್ಟ್ ಮಾಡಿದೆ. ಐ ಮೇಕಪ್ ಆದಮೇಲೆ ಬೇಸ್ ಮಾಡ್ಕೊಂಬಿಡೋಣ ಅಂತ. ಸೊ ಅದಕ್ಕೋಸ್ಕರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಐಬ್ರೋ ಫಿಲ್ಲಿಂಗು ಎಲ್ಲ ಮಾಡ್ಕೊತಾ ಇದ್ದೆ. ಸೊ ತುಂಬ ಫ್ರೆಂಡ್ಲಿಯಾಗಿ ಅನಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿದ್ದು. ಸೊ ಹಾಗೆ ಏನಪ್ಪ ಅಂದರೆ, ಯಾರಿಗಾದ್ರೂ ನಿಮಗೆ ಈಗ ಎಲ್ಲರಿಗೂ ಗೊತ್ತು ಶ್ರಾವಣ ಬಂದಿದೆ. ಸೊ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಫಂಕ್ಷನ್ಸು ಎಲ್ಲ. ಸೊ ನಾನು ಎಲ್ಲ ಥರ ಮೇಕಪ್ ಕೂಡ ಮಾಡಿಕೊಡ್ತೀನಿ ಎಲ್ಲ ಫಂಕ್ಷನ್ಗೂ ರೀಸನಬಲ್ ಪ್ರೈಸಲ್ಲಿ. ಸೊ ನಿಮ್ಗೆ ಯಾರಿಗಾದ್ರೂ ಮೇಕಪ್ ಆಗಲಿ, ಸ್ಯಾರಿ ಡ್ರಾಪಿಂಗ್ ಆಗಲಿ, ಇಲ್ಲಾಂದರೆ ಬೇರೆ ಮೇಕಪ್ ಮಾಡಿಸ್ಕೊತೀನಿ, ಇಲ್ಲ ಸ್ಯಾರಿ ಡ್ರಾಪಿಂಗೇ ಮಾಡಿಸ್ಕೊತೀನಿ, ಇಲ್ಲ ಹೇರ್ ಸ್ಟೈಲ್ ಮಾಡಿಸ್ಕೊತೀನಿ ಅಂದರೂ ನಾನು ಬಂದು ಮಾಡಿಕೊಡ್ತೀನಿ ರೀಸನಬಲ್ ಪ್ರೈಸ್ಗೆ. ಸೊ ಯಾರಿಗಾದ್ರೂ ಬೇಕಿದ್ರೆ, ಇಲ್ಲ ನಿಮ್ಮ ರಿಲೇಟಿವ್ಗಾಗಲಿ, ಇಲ್ಲ ಫಂಕ್ಷನ್ಸ್ಗೆ, ಮ್ಯಾರೇಜ್ಗೆ, ಮೆಚೂರ್ಡ್ ಫಂಕ್ಷನ್ಗೆ, ಯಾವುದೇ ಥರ ಫಂಕ್ಷನ್ಗೆ ಬೇಕಾದರೂ ನಾವು ಮೇಕಪ್ ಮಾಡಿಕೊಡ್ತೀನಿ. ಸೊ ಯಾರಿಗಾದ್ರೂ ಬೇಕಿದ್ರೆ ಪ್ಲೀಸ್ DM ಮಾಡಿ. ಸೊ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ಪ್ಲೀಸ್ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನಂಗೆ ಗೊತ್ತು ತುಂಬ ದಿನ ಆದಮೇಲೆ ನಾನು ಲಾಗ್ಸ್ ಅಪ್ಲೋಡ್ ಆಗ್ತಾಯಿದೆ ಅಂತ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಲಾಗ್ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈ ನಡುವೆ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ವಿ ಪ್ರಾಡಕ್ಟ್ ತರೋಕ್ಕೆ, ಅದು ಇದು ಅನ್ನೋ ಕಾರಣಕ್ಕೆ ದಯವಿಟ್ಟು ಕ್ಷಮಿಸಿ. ಸೊ ನನ್ನ ಲಾಗ್ ಯಾರ್ಯಾರು ಇಷ್ಟಪಡ್ತೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನಂಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ನನ್ನ ಪ್ರೊಫೈಲ್ನ ಶೇರ್ ಮಾಡಿ. ಸೊ ಅವರು ನೋಡಿ ಅವ್ರಿಗೂ ಇಷ್ಟ ಆದರೆ ನನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆ ಯಾವುದಾದ್ರೂ ಫಂಕ್ಷನ್ಸ್ಗೆ ಮೇಕಪ್ ಬೇಕಂದರೆ ಹೇಳಿ. ಹಾಗೆ ಮ್ಯಾಮ್ ಬಂದು ಹೇಳ್ತಾಯಿದ್ರು, ಮರ್ಜ್ ಮಾಡಿದ್ದೀರಾ, ಚೆನ್ನಾಗಿ ಬಂದಿದೆ, ಈ ಥರ ಮಾಡಿ ಆ ಥರ ಮಾಡಿ ಅಂತ. ಫೈನಲ್ ಔಟ್ಪುಟ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಸೊ ಇವರೆಲ್ಲ ಫೋಟೋಶೂಟ್ ಮಾಡ್ಕೊತಾ ಇದ್ರು. ಹಾಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲಲ್ಲಿ ಕೂಡ ಇರ್ತಾರಲ್ಲ, ಅವರು ಬಂದಿದ್ದರು. ಮತ್ತು ನಮಗೆ ಲಂಚ್ ತಿಂದು ಮತ್ತು ಏನು ಫುಲ್ ಯಾರ್ಯಾರು ಮಾಡಲ್ಸ್ ಇದ್ದಾರೋ ಅವ್ರದ್ದೆಲ್ಲ ಗ್ರೂಪ್ ಡ್ಯಾನ್ಸ್ ನಡೀತಾ ಇತ್ತು. ನಾವು ಊಟ ಮಾಡಿದ್ದೆ 4:30ಗೆ ಫ್ರೆಂಡ್ಸ್. ಯಾಕಂದರೆ ಮಳೆ ಬೇರೆ ನೀವು ನೋಡ್ಬೋದು, ಎಲ್ಲ ಕಚ್ಚಿ ಪಿಚ್ಚಿ ಆಗೋಗಿದೆ. ಅದಲ್ಲಿ ರೀಲ್ಸ್ ಮಾಡಬೇಕಿತ್ತು. ನಿಜವಾಗ್ಲೂ ಹಿಂಗಿತ್ತಂದರೆ. ಬಟ್ ಲಾಸ್ಟ್ ಔಟ್ಪುಟ್ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಮೇಕಪ್ ನಾನು ಮಾಡಬಲ್ಲೆ ಅಂತ. ನೋಡ್ತಾ ಇದ್ದೆ ನಾನು ನಿಮ್ಮ ಥರ ಸ್ಕ್ರಾಲ್ ಮಾಡಿ, ಚೆನ್ನಾಗಿರುತ್ತೆ ಮೇಕಪ್ಪು, ಹಿಂಗೆ ಮಾಡಬೇಕು, ನಾನು ಕಲಿಬೇಕಂತ. ಬಟ್ ನಾನು ಮಾಡಿದ್ದು ನೋಡಿ ನಂಗೆ ಸಖತ್ ಖುಷಿ ಆಯಿತು. 45 days
ಅಲ್ಲಿ ನಾನು ಈ ಥರ ಮೇಕಪ್ ಮಾಡಬಲ್ಲೆ ಅನ್ನೋದು. ಸೊ ನನಗೂ ಒಂಚೂರು ಐಡಿಯಾ ಇತ್ತು, ಬಟ್ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ನಾನೇ ಕಂಪ್ಲೀಟ್ ಎಲ್ಲ ಮಾಡಿದ್ನಲ್ಲ, ಸೊ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಹಾಗೆ ರೆಸಾರ್ಟ್ ಕೂಡ ಅಷ್ಟೇ ದೊಡ್ಡದಾಗಿದೆ, ಎಲ್ಲಿ ಬೇಕಾದ್ರೂ ಫೋಟೋ ಶೂಟ್ ಮಾಡ್ಕೊಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ನನ್ನ ಫ್ರೆಂಡ್ ಕೂತ್ಕೊಂಡಿದ್ದಾಳೆ, ಅವಳಿಗೆ ಸಾಕಾಗೋಯಿತು. ಸೊ ಎಲ್ಲರೂ ರೀಲ್ಸ್ ಮಾಡ್ತಾಯಿದ್ದಾರೆ. ಸೊ ಯಾವ ರೀಲ್ಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಸ್ಟೆಪ್ಸ್ ನೋಡಿದ್ರೇ. ಸೊ ಸಾಂಗ್ ಎಲ್ಲ ಪ್ಲೇ ಮಾಡೋಂಗಿಲ್ಲ ಅಲ್ವಾ ಯೂಟ್ಯೂಬಲ್ಲಿ, ಅದಕ್ಕೋಸ್ಕರ ನಾನು ಪ್ಲೇ ಮಾಡಿಲ್ಲ. ಸೊ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ರು. ಸೊ ನನಗೆ ತುಂಬಾ ಖುಷಿ ಆಯಿತು. ಈ ಕಡೆ ನೀವು ನೋಡ್ಬೋದು, ಲಾಸ್ಟ್ ಸೆಕೆಂಡು ಬ್ಲೂ ಸ್ಯಾರಿ ನಾನೇ ಮಾಡಿದ್ದು. ಸೊ ಪುಟ್ಟಕ್ಕನ ಮಕ್ಕಳು ಬಂದಿದ್ರು, ಯಜಮಾನ ಸೀರಿಯಲಲ್ಲಿ ತಂಗಿ ಕ್ಯಾರೆಕ್ಟರ್ ಮಾಡೋರು ಬಂದಿದ್ರು, ಆಲ್ಮೋಸ್ಟ್ ಎಲ್ಲ ಮಾಡಲ್ಸು ಬಂದಿದ್ರು. ಸೊ ನಿಜವಾಗ್ಲೂ ಸರ್ಗೆ, ಮ್ಯಾಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಇಷ್ಟು ಚೆನ್ನಾಗಿ ನಮಗೆ ಟೀಚ್ ಮಾಡಿದ್ದಕ್ಕೆ. ಮತ್ತು ಯಾರಾದರೂ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂದರೆ ಸೊ ನಾನು ರೆಫರ್ ಮಾಡ್ತೀನಿ. ಅಬಿಸಿನಿ ಸ್ಟುಡಿಯೋದಲ್ಲಿ ಚೆನ್ನಾಗಿದೆ. ಗೀತಾ ಮ್ಯಾಮ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನೀವು ಕಲಿಬೋದು ಅಲ್ಲೋಗಿ. ಸೊ ನೀವು ನೋಡ್ಬೋದು, ಇದು ಪೋರ್ಟ್ಫೋಲಿಯೋ ಶೂಟ್ ದಿನ ನಡೆದಿದ್ದಲ್ವ. ಸೊ ಫೋಟೋಸು ಎಲ್ಲ ಇಡ್ಸ್ಕೊತಾ ಇದ್ರಿ. ಸೊ ನಮಗೆ ಫೋಟೋಸ್ ಎಲ್ಲ ಬೇಕಲ್ವಾ, ಅದಕ್ಕೋಸ್ಕರ ಅಲ್ಲೂ ಅಷ್ಟೇ ಡಿಫ್ರೆಂಟ್ ಪ್ಲೇಸಸ್ಸು, ಹಳ್ಳಿ ಥರ ಬೇಕಾ ಹಳ್ಳಿ ಥರ, ಸಿಟಿ ಬೇಕಾ ಸಿಟಿ, ಎಲ್ಲ ಥರನೂ ಇದೆ. ಸೊ ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬರೋಕ್ಕೆ 10 ಆಗೋಯಿತು. ಬಂದು ಎಲ್ಲ ಸೂಟ್ಕೇಸ್ ಎಲ್ಲ ಕ್ಲೀನ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೊ ನಮಗೆ ಸರ್ಟಿಫಿಕೇಟ್ ಡೇ, ನನಗಂತೂ ಆ ಸರ್ಟಿಫಿಕೇಟ್ ಡೇನ ಮರೆಯೋಕ್ಕಾಗಲ್ಲ. ಯಾಕಂದರೆ ಅದು ಲಾಸ್ಟು ಅಷ್ಟೇ ಹತ್ತಿದ್ದೀವಿ, ಅಷ್ಟೇ ನಕ್ಕಿದ್ದೀವಿ, ಎಲ್ಲ ಥರ ಎಕ್ಸ್ಪೀರಿಯೆನ್ಸು ಆಗಿದೆ. ಮತ್ತು ಅದು ತಿರ್ಗಾ ಆ ಕ್ಷಣ ಅಂದರೆ ಬರಲ್ಲ. ಧೃತಿ ನನ್ನ ಮೇಲೆ ಕೋಪಿಸ್ಕೊಂಬಿಟ್ಟು ನೂಗ್ತಾ ಇದ್ಲು. ಅವಳನ್ನು ಕರ್ಕೊಂಡೋಗಿದೆ, ಯಾರೂ ಇಲ್ಲ ನೋಡ್ಕೊಳಕ್ಕೆ. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಕ್ಕಿದ್ರು. ಇವತ್ತು ಒಂದೇ ದಿನ ಆ ಸ್ಟುಡಿಯೋದಲ್ಲಿ ನಾವು ಇರೋಕ್ಕಾಗೋದು, ಬರ್ಬೋದು ಹೋಗ್ಬೋದು ಅಷ್ಟೇ, ಬಟ್ ಸ್ಟೂಡೆಂಟಾಗಿ ಇರೋದು ಆ ಒಂದೇ ದಿನ ಅಲ್ವಾ. ಸೊ ತುಂಬ ಮಿಸ್ ಮಾಡ್ಕೊತೀವಿ ಫ್ರೆಂಡ್ಸ್ನಾಗಲಿ ಟೀಚರ್ಸ್ನಾಗಲಿ ಎಲ್ಲ. ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಷ್ಟೇ ಪೇಷನ್ಸಾಗೂ ಹೇಳ್ಕೊಡ್ತಾರೆ. ಸೊ ನಂಗೆ ತುಂಬ ಖುಷಿ ಆಯಿತು. ನಾನು ಅಲ್ಲಿ ಕಲ್ತಿದ್ದು ನನಗದು ಡ್ರೀಮ್ ಆಗಿ ಕೂಡ ಇತ್ತು, ಅಲ್ಲೇ ಕಲಿಬೇಕು ಅವ್ರ ಹತ್ರನೇ. ಅವ್ರ ಟೀಚಿಂಗ್ ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಸೊ ನಾವು ಫೋಟೋ ಇಟ್ಕೊತಾರೆ, ಇವಳು ಧೃತಿ ಬಂದು ಕುತ್ಕೊಂಡ್ಲು. ಸೊ ಅತ್ತಿ ಮಕ್ಕಳು ನೋಡಿ ಹಿಂಗಾಗಿದೆ. ಅವಳು ಫುಲ್ ಖುಷಿ, ಅವಳು ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ಲು. ಏನು ತರಲೆ ಏನು ಮಾಡಿಲ್ಲ. ಸೊ ಎಲ್ಲರಿಗೂ ಬೇಜಾರಾಗಿತ್ತು, ಎಲ್ಲರೂ ಅಳ್ತಾಯಿದ್ರು, ನಗಿತಾಯಿದ್ರು. ನೀವೇ ನೋಡ್ಬೋದು, ಏನು ಮಾಡೋಕ್ಕಾಗಲ್ಲ, ಅದೊಂದು ಮೂಮೆಂಟ್ ಅಷ್ಟೇ. ಸೊ ಇನ್ನು ಸ್ಟಾರ್ಟ್ ಮಾಡಬೇಕಿತ್ತು ಸರ್ಟಿಫಿಕೇಟ್ ಕೊಡೋಕ್ಕೆ. ಸೊ ಹಾಗೆ ಎಲ್ಲರೂ ಸ್ಟಾರ್ಟ್ ಮಾಡೋಣ ಅಂತ ಮಾತಾಡ್ತಾಯಿದ್ರು. ಸೊ ಅದಾದಮೇಲೆ ಧೃತಿನೇ ಚಿಕ್ಕ ಮಗು, ಆ ಚಿಕ್ಕ ಮಗುಗೆ ಈ ಚಿಕ್ಕ ಮಗು ಸೇರಿಕೊಂಡು ಆಟ ಆಡೋಣ ಅಂತ ಹೇಳ್ತಾಯಿದ್ಲು. ಬಾ ಅಂತ ನನ್ನ ಕರೀತಾ ಇದ್ಲು. ಸೊ ನೋಡಿ ಅವಳಿಂದನೇ ಹೋಗೋದು. ಇವ್ರು ಬಂದು ಗೀತಾಕ್ಕ ಅಂತ ಅವ್ರ ಮಗಳು. ಸೊ ಅವರು ಕರ್ಕೊಂಬಂದಿದ್ರು. ಸೊ ಅದೆಲ್ಲ ಆದಮೇಲೆ ಸರ್ಟಿಫಿಕೇಟ್ ಎಲ್ಲ ಇಸ್ಕೊಂಡ್ವಿ, ಮತ್ತು ಕೇಕ್ ಕಟ್ ಮಾಡಿದ್ವಿ. ಆವತ್ತಿನ ದಿನ ಒಬ್ರದ್ದು ಬರ್ಡೇ ಕೂಡ ಇತ್ತು, ಶಾಂತಕ್ಕ ಅನ್ನೋರ್ದು. ಮತ್ತು ಸ್ಟೂಡೆಂಟ್ಸ್ಗೆಲ್ಲ ಕೇಕ್ ಕಟ್ಟಿಂಗ್ ಲಾಸ್ಟ್ ಅಲ್ವಾ, ಸೊ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇದು ಮಾಡಿದ್ರು, ಕಟ್ ಮಾಡಿದ್ರು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಯಾಕಂದರೆ ಅವತ್ತು ತುಂಬ ಲೇಟ್ ಆಗೋಯಿತು ಮನೆಗೆ ಹೋಗೋಕ್ಕೆ, 10:30 ಆಗೋಯಿತು. ಸೊ ಇದು ಬಂದು 3rd ಡೇ ಲಾಗ್ ಆಗಿರುತ್ತೆ. ದಯವಿಟ್ಟು ಕ್ಷಮಿಸಿ, ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾವು ಮಾತಾಡ್ಕೊತಾ ಇದ್ವಿ, ಫೋಟೋಸ್ ಸ್ವಲ್ಪ ಹಿಡ್ಕೊಂಡ್ವಿ. ಅದು ಬರ್ಡೇ ಬೇರೆ ಇತ್ತು, ಗೀತಕ್ಕ ಅಂತ ಹೇಳಲ್ಲ ಅವ್ರದ್ದು. ಸೊ ಅದಕ್ಕೆ ಬಂದಿದ್ವಿ. ಇವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಎಲ್ಲ ಸ್ವಲ್ಪ ಜನ ಕೂತ್ಕೊಂಡಿದ್ರು. ಸೊ ಇವ್ರದ್ದೇ ಬರ್ಡೇ, ಸೊ ಅದಕ್ಕೆ ಬಂದಿದ್ವಿ. ಸೊ ಕೇಕೆಲ್ಲ ಕಟ್ ಮಾಡಿ ಮ್ಯಾಮು ಸರ್ ಎಲ್ಲರೂ ಇದ್ದರು. ಕೇಕೆಲ್ಲ ಕಟ್ ಮಾಡಿದ್ದು ಆದಮೇಲೆ ಮತ್ತೆ ನಾವು ಪ್ರಾಡಕ್ಟ್ ಟೂರ್ ಕರ್ಕೊಂಡೋದ್ರು ನಮ್ಮನ್ನ. ಸೊ ಪ್ರಾಡಕ್ಟ್ ಬೇಕಲ್ವ ನಮಗೆ, ಏನೇನು ಬೇಕು ಏನೇನು ಬೇಡ, ಎಷ್ಟು ತೊಗೊಬೇಕು ಎಷ್ಟು ತೊಗೊಬಾರ್ದು ಅನ್ನೋದನ್ನೆಲ್ಲ ಟೀಚ್ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು. ಆಮೇಲೆ ಮತ್ತೆ ಅವತ್ತಿನ ದಿನ ನಾವು ಬೈಸ್ಕೊಂಡಿದ್ದು ಆಯಿತು ಬಸ್ ಕಂಡಕ್ಟರ್ ಹತ್ರ. ನಾವು ಆಲ್ರೆಡಿ ಇದಕ್ಕೆ ಹೋಗಬೇಕಿತ್ತು ವೈವಾ ಸ್ಟೋರ್ಗೆ, ಬಟ್ ಅದು ಹೋಗೋಕ್ಕಾಗಿಲ್ಲ. ಅದಕ್ಕೆ ಇವ್ರು ಮ್ಯಾಮ್ ಇಟ್ಕೊಂಡು ಬರೋಕ್ಕೆ ಹೇಳಿದರು. ಗೀತಕ್ಕ ಇದ್ದಾರಲ್ಲ ಅವ್ರ ಬರ್ಡೇ, ಸೊ ಬರೋಕ್ಕೆ ಹೇಳಿದರು. ಅಲ್ಲೇ ಅಂದ್ಬಿಟ್ಟು ಇಳ್ಕೊಂಬಿಟ್ವಿ. ಅರ್ಧ ದಾರಿಗೆ ಅವರು ಬಾಯಿಗೆ ಬಂದಂಗೆ ಬೈದರು. ನಾವು ಹೇಳಿದ್ವಿ ಫೈನ್ ತಾನೇ ಕಟ್ತೀವಿ ಸರ್, ಯಾಕೆ ಹಂಗೆ ಬೈತೀರಾ ಅಂತ. ಸರಿ ಅಂದ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಸ್ಟುಡಿಯೋಗೆ ಬಂದ್ವಿ. ಅದಾದಮೇಲೆ ಆಟೋ ಬುಕ್ ಮಾಡಿಕೊಂಡು ಹೊರಟ್ವಿ. ನಾನು, ಪುಷ್ಪ, ಅನಿತಾ, ರಮ್ಯಾ ಎಲ್ಲರೂ. ಪುಷ್ಪ ಹೇಳ್ದೆ ಹಾಯ್ ಮಾಡಿರಿ ಅಂತ, ಯಾಕಂದರೆ ಇನ್ನು ಯಾವಾಗೋ ನಾವೆಲ್ಲ ಸಿಕ್ಕೋದು, ಅಂದ್ಕೊಂಡ್ರು ಸಿಗೋಕ್ಕಾಗಲ್ಲ, ಸಿಕ್ಕಿದಾಗ ಎಂಜಾಯ್ ಮಾಡಬೇಕು. ಸೊ ನಾವು ಹೊರಟ್ವಿ.
ಏನಂದರೆ ಮಳೆ ಅಂದರೆ ಮಳೆ, ವಿಪರೀತ ಮಳೆ. ಈ ಅಪ್ಪ ನಮ್ಮನ್ನೆಲ್ಲೋ ಕರ್ಕೊಂಡೋಗಿ ಬಿಸಾಕ್ದ ಫ್ರೆಂಡ್ಸ್. ಮತ್ತೆ ಹುಡ್ಕೊಂಡು ಬಂದಿದ್ದಾಯಿತು ಈ ಶಾಪ್ಗೆ. ಬಂದು ಏನೇನು ತೊಗೊಬೇಕು ತೊಗೊಂಬಾರ್ದು ಅಂತ ಹೇಳ್ತಾಯಿದ್ರು ಮ್ಯಾಮು. ನೀವು ನೋಡ್ಬೋದು ಅಲ್ಲಿ ಫೋಟೋ ಎಲ್ಲ ಹಿಡಿಯೋಂಗಿಲ್ಲ, ಸೊ ಸುಮ್ಮನೆ ಹಂಗೆ ರ್ಯಾಂಡಮಲ್ಲಿ ಕ್ಯಾಪ್ಚರ್ ಮಾಡಿದೆ. ನಿಮಗೆ ಎಲ್ಲ ಥರ ಬ್ರ್ಯಾಂಡ್ ಕೂಡ ಸಿಗುತ್ತೆ ಅಲ್ಲಿ. ಸೊ ಸವಿತಾ ನೋಡಿ ಆ ಥರ ಮಾಡ್ತಾಯಿದ್ದಾಳೆ. ಸೊ ಎಲ್ಲ ತೊಗೊಂಡು ಲಾಸ್ಟ್ಗೆ ಬಿಲ್ಲೆಲ್ಲ ಮಾಡಿಸ್ಕೊಂಡು ಮೆಟ್ರೋ ಎಕ್ಕೊಂಡು ಬಂದ್ವಿ. ನೋಡೋಕ್ಕೆ ಪುಟಾಣಿ ವಸ್ತು ಥರ ಇರುತ್ತೆ, ಲಿಪ್ಸ್ಟಿಕ್ ಆಗಿರ್ಬೋದೆಲ್ಲ, ಬಟ್ ಅವೆಲ್ಲ ಕಾಸ್ಟ್ ಹೈ ಲೆವೆಲಲ್ಲೇ ಇರುತ್ತೆ. ಸೊ ಮೇಕಪ್ ಆರ್ಟಿಸ್ಟ್ಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್, ನಾನು ಹೇಳೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಊಟ ಇಲ್ಲ ಏನಿಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ಜಾಲಹಳ್ಳಿಯಲ್ಲಿ ಇಳಿದು ಪಾನಿಪುರಿ ತಿಂದ್ವಿ 3 ಜನ. ಸೊ ತಿಂದು ಮನೆ ಕಡೆ ಹೊರಟ್ವಿ. ಸೊ ಈ ಮೂಮೆಂಟ್ ತಿರ್ಗಾ ಬರಲ್ಲ. ಹಾಗೆ ನನ್ನ ಮೇಕಪ್ ಯಾವ ಥರ ಇದೆ ಅಂತ ನನಗೆ ರೇಟಿಂಗ್ ಮಾಡಿ ಕಮೆಂಟ್ ಮಾಡಿ. ಸೊ ನೋಡ್ಬೋದು ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಸೊ ನಿಮ್ಗೆ ಇಷ್ಟ ಆದಲ್ಲಿ ಈ ಲಾಗ್ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಮೇಕಪ್ ಬೇಕು ಸೊ ಪ್ಲೀಸ್ ನನಗೆ DM ಮಾಡಿ. ಸೊ ನಾನು ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತೀನಿ, ಹೆವಿ ಅನ್ನೋದೇನು ಇಲ್ಲ. ಸೊ ನಿಮ್ಗೆ ಯಾವ ಥರ ಬೇಕೋ ಅದೇ ಥರ ನಾನು ಮಾಡಿಕೊಡ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಮೇಕಪ್ ಬೇಕಂದರೆ ಪ್ಲೀಸ್ ನನಗೆ DM ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಸೊ ನನ್ನ ರೆಫರ್ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ. ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.